ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರವಿ ಆರ್ಯ. ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಹೋಗ್ತಾ ಹೋಗ್ತಾ ಮುಂದೆ ಹೇಳ್ತೀನಿ. ಸೊ ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ದಾರಿಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಮುಂದೆ ಹೋಗೋಣ. ಲೆಟ್ಸ್ ಗೋ. ಏನಾಗಿಲ್ಲ ಆಯ್ ಅಂತ ಹೇಳಿ ಎಲ್ಲರಿಗೂ. ಏನು ಬಿಲ್ಡಪ್ ಹೊಡಿತಾವನಂದ್ರೆ ನಮ್ಮ ಹುಡುಗ ಹಂಗೆ ಬಿಲ್ಡಪ್ ಹೊಡಿತಾ ಇಲ್ಲ. ಕಲ್ಲ ಅಂದರೆ ಇವಾಗ ಕ್ಯಾಮ್ರಾ ತೆಗಿತಿದ್ದಾಗಲೇ ಬಡ್ಸ್ ಎಲ್ಲ ತೆಗೆದು ಕಿವಿಲಿ ಹಾಕೊಂಡು ಮಮ್ಮ ನಿಂತ್ಕೊ ಅಂತ ಹೇಳ್ಬಿಟ್ಟು ಹಿಂಗಾಗಲೆಲ್ಲ ಬಿಲ್ಡಪ್ ಅಂದ್ರೆ ಏನ್ ಗೊತ್ತಾ, ವಿಡಿಯೋ ಆಗ್ತಿದಾಗ್ಲಿ ಎಷ್ಟೊತ್ತಿ ಕೂರ್ಲು ಸರಿ ಮಾಡ್ಕೊಂತ ನೋಡು. ಏ ಕಳ್ಳ ಬೇಡ, ಮತ್ತೆ ಕೂರ್ಲು ಸರಿ ಮಾಡ್ಕೊಂತಾನೆ. ನಮ್ದೇನಿಲ್ಲಪ್ಪ, ನಾವು ನಾರ್ಮಲ್ ಪೀಪಲ್ಸ್. ಇವರೆಲ್ಲ ರಿಚೆಸ್ಟ್ ಪೀಪಲ್ ನೋಡಿ. ಗಾಗಲೆಲ್ಲ ಚೇಂಜ್ ಮಾಡ್ಬಿಟ್ಟವನೆ. ಯಾವ್ದೋ ಇದೇ ಬಸ್ ನಮ್ದು. ಇವಾಗ ಇದೇ ಬಸ್ಸಲ್ಲಿ ನಾವು ಹೋಗ್ತಿರೋದು. ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಬಸ್ಸಲ್ಲಿ ಹತ್ತಿಬಿಟ್ಟು ಹೇಳ್ತೀವಿ. ಬಸ್ ಹೆಂಗಿದೆ ತೋರಿಸಿ ಬನ್ನಿ. ಇದೇ ಬಸ್ಸು, ಒಳಗಡೆ ಹೋಗ್ತಾ ಇದೀವಿ. AC ಬಸ್ಸು ಇದು. ಯಾವ ಕಡೆ ಐತಿ ನಮ್ಮ ಸೀಟು? ನಿಂತ್ಕೊಂಡ್ರ ಮರಿ ಒಳ್ಳೆ ಡ್ಯಾನ್ಸಿಂಗ್ ಮಾಡ್ತಾ ಇದೀವಿ ನಾವೀಗ. ಕಳ್ಳ ಕಳ್ಳ ಬಹುತ್ ಕಳ್ಳ. ಅಂದ್ರೆ ವಿಂಡೋ ಸೀಟ್ ನನ್ಗೆ ಬೇಕು ಅಂತ ಹೇಳಿದ್ರೆ ಅವಾಗ್ಲೇ ಓಡೋಗ್ಬಿಟ್ಟು ನನಗ್ ಬೇಕು ಅಂತ ಕಳ್ಳನ್ ತರ ಇಟ್ಕೊಂಡ್ಬಿಟ್ಟವನೆ. ನಾನು ಇವಾಗ ಅರುಣಾಚಲಕ್ಕೆ ಹೋಗ್ತಾ ಇದೀನಿ. ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಿದೆಯಲ್ಲ, ಅದಕ್ಕೆ ದೇವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಒಳ್ಳೇದಾಗ್ಲಿ ಅಂತ ಬೆಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಸೊ ಇನ್ನೇನು ಜಾಸ್ತಿ ಇದು ಮಾಡಕ್ ಹೋಗಲ್ಲ, ಆರಾಮಾಗಿ ಮನ್ಕೊಂತೀನಿ. ಯಾಕಂದ್ರೆ ನಾಳೆ ಗಿರಿ ಪ್ರದಕ್ಷಿಣೆ ಮಾಡಬೇಕು. ಮತ್ತೆ ವಿಡಿಯೋಸ್ ಮಾಡ್ತೀನಿ ಇನ್ನು ಮುಂದೆ. ಅಂದರೆ ಡಿಸೆಂಬರ್ ತನಕ ಏನೋ ಅಷ್ಟೊಂದು ವೀಡಿಯೋಸ್ ಬರಲ್ಲ. ಜನವರಿಯಿಂದ ಡೆಫಿನೆಟ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 3 ಡೇಸ್ಗೆ ಒಂದ್ಸತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಬರೋ ರೆಸ್ಪಾನ್ಸ್ ಬರ್ತಿದೆ ನನಗೆ, ಬಟ್ ಯೂಟ್ಯೂಬಲ್ಲಿ ಅಷ್ಟೊಂದು ಬರ್ತಾ ಇಲ್ಲ. ಅಂದರೆ ನಾನು ಯೂಟ್ಯೂಬಲ್ಲಿ ಅಷ್ಟೊಂದೇನು ಮಾಡಿಲ್ಲ ಅಂದ್ಕೊಳ್ಳಿ, ಬಟ್ ಮುಂದೆ ಪಕ್ಕ ಮಾಡೇ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ವಿಲ್ ಡೂ. ಏನಾದರೂ ಹೇಳ್ಬೇಕಾ? ಅವನು ಏನಕ್ಕೆ ಹೇಳ್ತಾನೆ. ಸರಿ ಆಯಿತು, ನಾವು ಮನ್ಕೊಳ್ಳೋ ಸಮಯ. ಇದು ವಿಡಿಯೋ ಯಾವಾಗ ಅಪ್ಲೋಡ್ ಆಗೋದು ಗೊತ್ತಿಲ್ಲ. ಗುಡ್ ನೈಟ್, ಬೆಳಗ್ಗೆ ಮೀಟ್ ಆಗೋಣ. ಫೈನಲಿ ಬ್ರೇಕಿಗೆ ನಿಲ್ಸಿದೀವಿ ಗಾಡಿ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ ಈಗ 3 ಗಂಟೆ ಆಗ್ತಾ ಇದೆ. ಫುಲ್ಲು ಆಲ್ಮೋಸ್ಟ್ ಸಖತ್ ಚಳಿ ಆಗ್ತಾ ಇದೆ. ಚೆನ್ನಾಗಿದೆ ಫುಲ್ಲು. ಇಲ್ಲಾಂದ್ರೆ ಫುಲ್ಲು ಕ್ಲೌಡ್ ಇದೆ ಇಲ್ಲಿ ಜಾಸ್ತಿ. ಇಲ್ಲಿ ಬಸ್ ಇಳಿದಿದ್ದಾಯಿತು, ಬಸ್ ಹೊಲ್ಟಾಗ್ತಾ ಇದೆ. ರೂಮ್ಗೆ ಹೋಗ್ಬೇಕು ಫಸ್ಟ್. ಇಲ್ಲೆಲ್ಲ ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಮಾತಾಡ್ಬೇಕು. ಸೊಟ್ಟು ಬಂದಿದೆ ಕಣೋ, ನೋಡೋ ಹಿಂಗೆ ಮೇಲೆ ಹೋಗ್ಬಿಟ್ಟಿದೆ. ಸರಿ, ಫೈನಲಿ ನಾವು ಇವಾಗ ರಾಜಗೋಪುರ ಹತ್ರ ಬಂದಿದ್ದೀವಿ. ಇಲ್ಲಿಂದ ವಿಡಿಯೋ ಅಂದರೆ ಇಲ್ಲಿಂದ ದೀಪ ಹಚ್ಬಿಟ್ಟು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ವಾಯ್ಸ್ ಕರೆಕ್ಟಾಗಿ ಕೇಳಿಸಲ್ಲ. ಇನ್ನು 2 ಕಿಲೋಮೀಟರ್ಸ್ ಇದೆ. 2 ಕಿಲೋಮೀಟರ್ಸ್ ಎಲ್ಲ ದೇವ್ರದ್ದು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಪರ್ಮಿಷನ್ಸ್ ಇರೋಲ್ಲ. ಸಖತ್ ಕಾಲಂತೂ ಬೊಬ್ಬೆ ಎದ್ದೋಗ್ಬಿಟ್ಟಿವೆ. ಕಾಲಂತೂ ಸ್ವಲ್ಪ ಒಂದು ಸಣ್ಣ ಕಲ್ಲು ಚುಚ್ಚಿದ್ರೆ ಸಾಕು, ರಕ್ತ ಆಚೆ ಬರೋಂಗೈತೆ ಕಾಲುಗಳು. ಆ ಸಿಚುವೇಶನ್ನು. ಸೊ ಇನ್ನು ಸ್ವಲ್ಪದಿಗೆ ದೇವ್ರ ದರ್ಶನಕ್ಕೆ ಹೊರಟೋಗ್ತೀವಿ. ಅಲ್ಲಿಗೆ ಇನ್ನೊಂದು 30-40 ಮಿನಿಟ್ಸ್ ರೀಚ್ ಆಗ್ತೀವಿ ಅಲ್ಲಿ ಲೊಕೇಶನ್ಗೆ. ಅಪ್ರಾಕ್ಸಿಮೇಟ್ಲಿ ನಾವು ಎಷ್ಟು ಕಿಲೋಮೀಟರ್ ನಡೆದಿದ್ದೀವಿ?
ಕಿಲೋಮೀಟ್ರು, ಇನ್ನೂ ಒಂದು 5-6 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಹೋಗ್ಬಿಟ್ಟು ಮುಗಿಸ್ಕೊಂಡ್ಬಿಟ್ಟು ಇವತ್ತು 5-6 ಗಂಟೆಗೆಲ್ಲ ಮತ್ತೆ ಬೆಂಗಳೂರು ರಿಟರ್ನ್ ಹೊರಟೋಗ್ತೀವಿ ನಾವು. ಸೊ ಸಖತ್ ನೆಮ್ಮದಿ ಐತೆ ಇಲ್ಲಿ ಬರೋದು. ಅನ್ಕೊಂತೀವಿ ತುಂಬ ಈಸಿ ಇದೆ ಅಂತ, ಬಟ್ ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ ನಡ್ಕೊಂಡು ಹೋಗೋದು. ಫೈನಲ್ ಡೆಸ್ಟಿನೇಷನ್ ರೀಚ್ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತೀವಿ.